ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಶ್ರೀ ಗುರುಪೂರ್ಣಿಮೆ ಅಂಗವಾಗಿ ಕಳೆದೊಂದು ವಾರದಿಂದ ವಿವಿಧ ಪೂಜಾ ಕೈಂಕರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಅಲಂಕೃತ ವಾಹನದಲ್ಲಿ ಸಾಯಿಬಾಬನ ಮೆರವಣಿಗೆ ನಡೆಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಹಾಗಿದ್ರೆ ಹೇಗಿತ್ತು ಸಾಯಿಬಾಬನ ಭವ್ಯ ಮೆರವಣಿಗೆ? ನೋಡ್ಕೊಂಬನ್ನಿ. ಏನು ಮಾಡ್ತೀವಿ? ಸ್ಪೀಕರ್ ಇಲ್ಲಿ ಮಂದಿರದ ಹತ್ರಕ್ಕೆ ಬಾ, ನೀನು ಮಂದಿರದ ಹತ್ರಕ್ಕೆ ಬಾ, ಮಂದಿರದ ಮಂಗಳವಾದ್ಯ ಸ್ವಾಮಿ ಕರ್ಕೊಂಬರ್ಬೇಕು, ಕರ್ಕೊಂಬರ್ಬೇಕಿಲ್ಲ, ಕರ್ಕೊಂಬಂದು ಅಲ್ಲಿ ಕೂರಿಸೋಣ. कृपया देवा शरणागतं सदा अन्यथा तमेव शरणं मम तस्मात् कारुण्यभावेन चरस्यो नमस्कारान् समर्पयामि। हरितो महां सत्यं देवादिशब्दं वाहिनाय स्तंभयहादेव ग्रहणदेवस्तं प्राप्य भक्त्यादेव प्रध्यामि देवात्रमात्रहिन्द्राहिवादजाद्वा देवज्योतिः च मनसेन्द्रिये वा बुद्ध्यात्मना वा प्रकृते स्वभावा करोमि यद्यत् सकलं परस्मै श्रीमन्नारायणाय समर्पयामि। अपराधसहस्राणि क्रियन्ते हन्वितं मया दासो निजमहम्मद्वा जगन्नाथ भक्तवत्सल केशव अनेन उत्सवांगम अनुग्रहं देहि मे प्रभो। प्रार्थನೆ ಮಾಡಿ ಉತ್ಸವ ಯಶಸ್ವಿಯಾಗಿ ಆಗಲಿ. आनंद सद्गुरु साईनाथ महाराज की साई जय जय साई। ओम साई श्री साई, ओम साई श्री साई जय जय साई। ओम साई श्री साई जय, ओम जय जय साई। ओम साई श्री साई जय जय साई। ओम साई श्री साई जय जय साई। ओम साई श्री साई जय जय साई।
साई श्री साई।
ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದೇವೆ. ದಿನಾಂಕ 15/7/24ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನ ದಿನದ ಸಹಕಾರದೊಂದಿಗೆ ನಮ್ಮ ಸಾಯಿಬಾಬಾ ಉತ್ಸವವು ಬಹಳ ವಿಜೃಂಭಣೆಯಾಗಿತ್ತು. ಹೀಗಾಗಿ ನಮ್ಮ ಸಾಯಿಬಾಬಾ ಮಂದಿರದ ವತಿಯಿಂದ ಸಾರ್ವಜನಿಕರಿಗೆ ಹೃತ್ಪೂತವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ನಾಡಿನ ಸಮಸ್ತೆಗೆ ಜನರಿಗೆ ಗುರುಪೂರ್ಣಿಮೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸಾಯಿ ಮಂದಿರದ ವತಿಯಿಂದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಕಳೆದ 15ನೇ ತಾರೀಕಿನಿಂದ ನಮ್ಮ ಸಾಯಿ ಮಂದಿರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು 7 ದಿವಸ ಪ್ರತಿದಿನ ಮುಗಿಸಿ ಇಂದು ನಮ್ಮ ಬಾಬಾ ಅವರನ್ನು ರಾಜ ಬೀದಿಗಳಲ್ಲಿ ರಾಜ ಮೆರವಣಿಗೆಯೊಂದಿಗೆ ಉತ್ಸವವನ್ನು ಕರ್ಕೊಂಡು ಬರ್ತಿದ್ದೇವೆ. ಎಲ್ಲರಿಗೂ ಈ ಗುರುಪೂರ್ಣಿಮೆ ಅಂಗವಾಗಿ ನಮ್ಮ ಬಾಬಾರವರು ಶುಭವನ್ನು ಕೋರಿ ಅವರಿಗೆ ಆಶೀರ್ವಾದ ಮಾಡಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸಾಯಿರಾಮ್. ಇವತ್ತು ನಿನ್ನೆ ಗುರುಪೂರ್ಣಿಮೆ ಪ್ರಯುಕ್ತ ಇವತ್ತು ನಮ್ಮ ಸಾಯಿಬಾಬಾ ಮಂದಿರದ ವತಿಯಿಂದ ಇವತ್ತು ನಗರ ಉತ್ಸವಗಳನ್ನು ಏರ್ಪಡಿಸಿದೆ. ಈ ಸಾಯಂಕಾಲ ಮಧ್ಯಾಹ್ನ ತನಕ ಉತ್ಸವ ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲರೂ ಉತ್ಸವಕ್ಕೆ ಭಾಗಿಯಾಗಬೇಕೆಂದು ಕೇಳ್ಕೊಳ್ತೇವೆ. ಗುರುಪೂರ್ಣಿಮೆ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಶಿರಡಿ ಸಾಯಿಬಾಬಾರವರ ಕೃಪೆ ಮತ್ತು ಆಶೀರ್ವಾದದಿಂದ 8 ದಿನಗಳ ಕಾಲದ ಈ ಕಾರ್ಯಕ್ರಮ 8ನೇ ದಿನಕ್ಕೆ ಕಾಲಿಟ್ಟಿದೆ. ಈ ದಿನ ವಿಜೃಂಭಣೆಯಿಂದ ಬಾಬಾರವರು ಉತ್ಸವವನ್ನು ಮಾಡಿಸ್ಕೊತಾ ಇದ್ದಾರೆ. ಹಾಗೆ 15ನೇ ತಾರೀಕಿಂದ 22ನೇ ತಾರೀಕು ತನಕ 8 ದಿನಗಳ ಕಾಲ ಕಾರ್ಯಕ್ರಮ ಆಯಿತು. ಪ್ರತಿ ವರ್ಷವೂ ನಾವು 8 ದಿನ ಮಾಡ್ತಾ ಇದ್ದೇವೆ. ಹಾಗೆ ಈ ಕೂಡ 8 ದಿನಗಳಾಗಿದೆ. ಪ್ರತಿದಿನ ಬೆಳಗ್ಗೆ ಆರತಿ ಮತ್ತು ಬೆಳಗ್ಗಿನಿಂದ 10 ಗಂಟೆಯಿಂದ 12 ಗಂಟೆವರೆಗೂ ಪಾರಾಯಣ ಆಗ್ತಾ ಇತ್ತು. 15ರಿಂದ 21 ತನಕ ಅದು ಪ್ರತಿದಿನ ಆಗಿದೆ. ಶಿರಡಿ ಸಾಯಿ ಸಚ್ಚರಿತೆಯನ್ನು ಸಪ್ತಾಹ ಮಾಡಲಾಗಿದೆ. ಮಧ್ಯಾಹ್ನ ಎಲ್ರಿಗೂ ಕೂಡ ಮಹಾಪ್ರಸಾದ ವಿನಿಯೋಗ ಇತ್ತು. ಹಾಗೆ ಸಾಯಂಕಾಲ 6 ಗಂಟೆ ಆರತಿ ನಂತರ ಮಂದಿರದಲ್ಲಿ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ವು. ಅದು ಕಾರ್ಯಕ್ರಮಗಳೆಲ್ಲವೂ ಕೂಡ ಸಾಂಗವಾಗಿ ಬಾಬಾವರ ಕೃಪೆಯಿಂದ ನೆರವೇರಿದೆ. ಹಾಗೆ ನಿನ್ನೆ ಗುರುಪೂರ್ಣಿಮೆ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿತು. ವಿಜೃಂಭಣೆಯಿಂದ ಅಂತಂದರೆ ಬಹಳಷ್ಟು ನಮಗೆ ಭಗವಂತ ಅನುಗ್ರಹ ಮಾಡಿದ ಮಳೆ ವರುಣನಾಯರನ್ನು ಕೂಡ ನಮಗೆ ಸಹಕಾರ ಮಾಡಿ ನಿನ್ನೆ ಮಳೆಯೂ ಕೂಡ ಕಮ್ಮಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಬಾಬಾವರ ಕೃಪಾಶೀರ್ವಾದನ ಪಡೆದುಕೊಂಡ್ರು. ಅದೇ ರೀತಿ ಇಂದೂ ಕೂಡ ಬಾಬಾವರ ಕೃಪೆಯಿಂದ ಮಳೆ ವರುಣರಾಯ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ತನ್ನ ಬಿಡುವನ್ನು ಕೊಟ್ಟು ತನಗೆ ಒಂದು ರಜಾವನ್ನು ಘೋಷಣೆ ಮಾಡಿಕೊಂಡು ಆತ ಭಗವಂತನಿಗೆ ಅನುಗ್ರಹದಿಂದ ಇವತ್ತು ಮಳೆ ಬರ್ತಾ ಇಲ್ಲ, ಕಮ್ಮಿಯಾಗಿದೆ. ಇವತ್ತು ನಗರದಿಂದ ಬಾಬಾ ಮಂದಿರದಿಂದ ಹೊರಟು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಉತ್ಸವ ನೆರವೇರ್ತಾ ಇದೆ. ಸಮಸ್ತ ಹಾಸನ ಜನತೆಗೆ ಬಾಬಾರವರ ಕೃಪಾಶೀರ್ವಾದ ಇರಲಿ. ಆ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶಿರಡಿ ಸಾಯಿ ಮಂದಿರ, ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಾವು ಎಲ್ರಿಗೂ ಕೂಡ ವಂದನೆಯನ್ನು ಮಾಡ್ತೇವೆ, ಬಾಬಾರಲ್ಲಿ ಪ್ರಾರ್ಥನೆ ಮಾಡ್ತೇವೆ.